ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್.ವೈ. ಮೇಟಿ ನಿಧನರಾಗಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ಮೇಟಿ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿ ನೋಡಿ. ಕಾಂಗ್ರೆಸ್ ಹಿರಿಯ ನಾಯಕ ಎಚ್.ವೈ. ಮೇಟಿ ಇನ್ನಿಲ್ಲ. ತೀವ್ರ ಅನಾರೋಗ್ಯ, ಚಿಕಿತ್ಸೆ ಫಲಿಸದೆ ಕೊನೆಯುಸಿರು. ಕಾಂಗ್ರೆಸ್ನ ಹಿರಿಯ ನಾಯಕ ಅಬಕಾರಿ ಮಾಜಿ ಸಚಿವ ಎಚ್.ವೈ. ಮೇಟಿ ಕೊನೆಯುಸಿರೆಳೆದಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬೆಂಗಳೂರಿನ ಜಯನಗರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮೇಟಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಎಚ್.ವೈ. ಮೇಟಿ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ. ತಮ್ಮ ಆಪ್ತನ ಅಗಲಿಕೆಯ ವಿಷಯ ತಿಳಿತಾ ಇದ್ದಂತೆ ಸಿಎಂ ಮೈಸೂರಿನಿಂದ ಬೆಂಗಳೂರಿಗೆ ದೌಡಾಯಿಸಿದರು. ಆಸ್ಪತ್ರೆಯಲ್ಲಿ ಮೇಟಿ ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದ್ದಾರೆ. ಮೊನ್ನೆಯಷ್ಟೇ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮೇಟಿ ಆರೋಗ್ಯವನ್ನ ಸಿಎಂ ವಿಚಾರಿಸಿದ್ರು. ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂತ ಮಾಜಿ ಮಂತ್ರಿಯಾಗಿದ್ದಂಥವ್ರು, ಅರಣ್ಯ ಮಂತ್ರಿ ಆಗಿದ್ದರು. ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಬಹಳ ನಿಯತ್ತಾದಂಥ ಮನುಷ್ಯ. ಜೊತೆಗೆ ನನಗೆ ಬಹಳ ಲಾಯಲ್, 100% ಲಾಯಲ್ ಆಗಿದ್ದಂಥ ವ್ಯಕ್ತಿ. ನಾಳೆ 2 ಗಂಟೆಗೆ ಕ್ರಿಮೇಷನ್ ಆಗುತ್ತೆ. ಹೌದು, ಸರ್ಕಾರಿ ಗೌರವ ಕೊಡ್ತೀನಿ. ನಾನು ಹೋಗ್ತೀನಿ, ನಾಳೆ ಹೋಗ್ತೀನಿ. ಇನ್ನು ಪಕ್ಷದ ಹಿರಿಯ ನಾಯಕನ ಅಗಲಿಕೆಗೆ ಕೈ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಮೇಟಿ ಒಬ್ಬ ಸಜ್ಜನ, ಸುಸಂಸ್ಕೃತ ವ್ಯಕ್ತಿ. ಅವರು ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ರು. ಸಜ್ಜನಿಕೆಯಿಂದ ಜನರ ಜೊತೆಯಲ್ಲಿ ನಡ್ಕೊಳ್ತಾ ಇದ್ರು. ಸಾಮಾನ್ಯ ಜನರ ಹತ್ರ ಅವರು ಕೂಡಿಕೊಂಡು ಕ್ಷೇತ್ರದ ಕೆಲಸ ಮತ್ತು ವಿಶೇಷವಾಗಿ ಬಡವರ ಕೆಲಸ ಅವರು ಮಾಡ್ತಾ ಇದ್ರು. ಎಲ್ಲ ಜನಗಳ ವಿಶ್ವಾಸ ಸಂಪಾದನೆ ಮಾಡಿದ್ರು. ಆ ಒಂದು ವಿಶ್ವಾಸ, ಜನರ ಒಂದು ಜೊತೆಗೆ ಒಡನಾಟನೇ ಅವರು ರಾಜಕೀಯವಾಗಿ ಮೇಲೆ ಬರೋಕ್ಕೆ ಕಾರಣ ಆಗಿತ್ತು. ಹೆಚ್ಚಾಗಿ ಒಬ್ಬ ನಿಷ್ಠಾವಂತ ರಾಜಕಾರಣಿ, ಪಕ್ಷಕ್ಕೆ ಮತ್ತು ನಾಯಕನಿಗೆ ನಿಷ್ಠೆ ಇದ್ದಂಥ ರಾಜಕಾರಣಿ. ಸದ್ಯ ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಮಗಳ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಂದು ಸಂಜೆ 7 ಗಂಟೆ ಬಳಿಕ ರಸ್ತೆ ಮಾರ್ಗವಾಗಿ ಬಾಗಲಕೋಟೆಗೆ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗುತ್ತೆ. ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ಬಳಿಕ ಮಧ್ಯಾಹ್ನ ತಿಮ್ಮಾಪುರದಲ್ಲಿ ಮೇಟಿಯವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಪಕ್ಷದ ನಾಯಕರು ಭಾಗಿಯಾಗಲಿದ್ದಾರೆ. ಈಗ ಇನ್ನೂ ಫ್ಯಾಮಿಲಿ ಕಡೆಯಿಂದ ನಮಗೆ ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ. ಬಟ್ ಈಗಾಗಲೇ ನಮಗೆ ಏನು ಮಾಹಿತಿ ಬಂದಿದೆ, ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೂ ಫೈನಲ್ ಆಗಿಲ್ಲ. ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ಟರೆ ಇಲ್ಲಿ 3:15 4 ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ. ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿದು ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ 5 ಅಥವಾ 6 ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಮಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. 6 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ. 12 ಗಂಟೆ ಮುಗಿದ ನಂತರ ಅವರು ಸ್ವಂತ ಊರು ತಿಮ್ಮಾಪುರಕ್ಕೆ ಹೋಗ್ತಾ ಇದ್ದಾರೆ. ಕ್ರಿಮೇಷನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗುತ್ತೆ. ತಿಮ್ಮಾಪುರಲ್ಲಿ ಇನ್ನೂ ಅವರು ಜಾಗ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ. ಅರೌಂಡ್ 1:15 ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ. ಸದ್ಯ ಬಾಗಲಕೋಟೆಯಲ್ಲಿ ನೀರವ ಮೌನ ಆವರಿಸಿದೆ. ಮೇಟಿ ಅಭಿಮಾನಿಗಳಲ್ಲಿ ದುಃಖ ಮಡುಗಟ್ಟಿದೆ. ಜಿಲ್ಲಾ ಕ್ರೀಡಾಂಗಣದ ಬಳಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿ ಅಂತ ಕಾಣುವಂಥ ಒಬ್ಬರ ರಾಜಕಾರಣಿಯಾಗಿದ್ದರು. ಅವರು ಚುನಾವಣೆ ಬಂದಾಗ ಮಾತ್ರ ಪಕ್ಷ ರಾಜಕಾರಣ ಮಾಡ್ತಿದ್ರು. ಅದಾದಮೇಲೆ ಮತಕ್ಷೇತ್ರದ ಜನ ಎಲ್ಲರೂ ನನ್ನವರು ಅಂಥೇಳಿ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ತಿದ್ರು. ಇನ್ನು ಮಾಜಿ ಸಚಿವ ಎಚ್.ವೈ. ಮೇಟಿಯವರ ರಾಜಕೀಯ ಇತಿಹಾಸ ನೋಡುವುದಾದರೆ ತಮ್ಮ ರಾಜಕೀಯ ಜೀವನದಲ್ಲಿ ಇವರು 5 ಬಾರಿ ಶಾಸಕರಾಗಿ ಆಯ್ಕೆಯಾದದ್ದು. ಗುಳೇದಗುಡ್ಡ ಕ್ಷೇತ್ರದಿಂದ 3 ಬಾರಿ, ಬಾಗಲಕೋಟೆ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಬಾಗಲಕೋಟೆ ಕ್ಷೇತ್ರದ ಶಾಸಕರಾಗಿದ್ದ ಮೇಟಿ ಪೂರ್ಣ ಹೆಸರು ಹುಲ್ಲಪ್ಪ ಯಮನಪ್ಪ ಮೇಟಿ. ತಿಮ್ಮಾಪುರದಲ್ಲಿ 1946 ಅಕ್ಟೋಬರ್ 9ರಂದು ಜನಿಸಿದ ಮೇಟಿ ಮೊದಲಿಗೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 1989ರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದರು. 1994ರಲ್ಲಿ ಗುಳೇದಗುಡ್ಡದಲ್ಲೇ ಜೆಡಿಎಸ್ನಿಂದ 2ನೇ ಬಾರಿ ಗೆಲುವು ಸಾಧಿಸಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಆ ಬಳಿಕ 1996ರಲ್ಲಿ
ಬಾಗಲಕೋಟೆ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ರು. 2008ರಲ್ಲಿ ಸಿದ್ದರಾಮಯ್ಯ ಜೊತೆ ಜನತಾ ಪರಿವಾರ ತೊರೆದಿದ್ದ ಮೇಟಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಆದರೆ ಅದೇ ವರ್ಷ ಚುನಾವಣೆಯಲ್ಲಿ ಸೋಲುಂಡುವಂತಾಯಿತು. 2013ರಲ್ಲಿ ಮತ್ತೆ ಬಾಗಲಕೋಟೆ ಮತಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು. ಸಿದ್ದರಾಮಯ್ಯ ಸಂಪುಟದಲ್ಲಿ 2013ರಿಂದ 16ರವರೆಗೆ ಅಬಕಾರಿ ಸಚಿವರಾಗಿದ್ರು. ಆ ಬಳಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇತ್ತ ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ರಾಜಕೀಯ ಗಣ್ಯರು ಮೇಟಿ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಬಾಗಲಕೋಟೆ ಕ್ಷೇತ್ರದ ಶಾಸಕ HY ಮೇಟಿ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಈಗ ಸ್ಪೀಕರ್ UT ಖಾದರ್ ಅವರು ಕೂಡ ಪಡ್ಕೊಂಡ್ರು. ಅಂತಿಮ ದರ್ಶನ ಪಡೆದ DCM DK ಶಿವಕುಮಾರ್ ಪುಷ್ಪಗುಚ್ಛ ಇರಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಜೊತೆಲೇ ಇದ್ದಾರೆ. MLC ಐವಾನ್ ಡಿಸೋಜಾ, ವೀಣಾ ಕಾಶ್ಯಪ್ಪನವರ್ ಎಲ್ಲರೂ ಕೂಡ ಅಗಲಿದ ನಾಯಕನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ.